ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ. 7th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಅಕಾಡೆಮಿಕ್ ಕ್ಯಾಲೆಂಡರು, ಅದ್ರ ಜೊತೆಗೆ ಇಂಟರ್ನ್ಶಿಪ್ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅದೇನಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಬೇಸಿಕ್ ಡೀಟೇಲ್ಸ್ ನೋಡೋಣ. ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದ್ದು 30 ಜೂನ್ 2026ಗೆ. ಓಕೆ, ಸೊ ನೆಕ್ಸ್ಟ್ ಸೆಮಿಸ್ಟರ್ ಅಂದರೆ 6th ಸೆಮಿಸ್ಟರಿಂದ 7th ಸೆಮಿಸ್ಟರ್ ನಿಮಗೆ ಹೋಗೋದು ಡೇಟು 27 2026ಗೆ, ಅಂತಂದರೆ 20 ಜುಲೈಗೆ ನೀವು ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗ್ತೀರಾ. ಸೊ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗೋದು ಸೇಮ್ ಡೇಟೇ 27 2026ಗೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ವರ್ಕಿಂಗ್ ಡೇ ಬಂದುಬಿಟ್ಟು 9/11/2026 ಅಂತಂದರೆ 9th ನವಂಬರ್ಗೆ ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ. ಥಿಯರಿ ಎಕ್ಸಾಮಿನೇಷನು 14th ನವಂಬರಿಂದ 4th ಡಿಸೆಂಬರ್ವರೆಗೂ ನಿಮಗೆ ಥಿಯರಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನು 7th ಡಿಸೆಂಬರಿಂದ 18th ಡಿಸೆಂಬರ್ವರೆಗೂ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟ್ ಸೆಮಿಸ್ಟರ್ ಅಂದರೆ 8th ಸೆಮಿಸ್ಟರ್ ನಿಮಗೆ ಸ್ಟಾರ್ಟ್ ಆಗೋದು 21 ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದಾಯಿತು ಪೂರಾ ಅಕಾಡೆಮಿಕ್ ಕ್ಯಾಲೆಂಡರ್ ಬಗ್ಗೆ. ನೆಕ್ಸ್ಟ್ ನಾವು ಇಂಟರ್ನ್ಶಿಪ್ ಬಗ್ಗೆ ನೋಡೋಣ. ಪೇಜ್ ನಂಬರ್ 4 ನೋಡ್ರಿ, ವಿಟಿಯು ಇಂಟರ್ನ್ಶಿಪ್ ಪೋರ್ಟಲ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್. ಓಕೆ, ಸೊ ಇಲ್ಲಿ ಫಸ್ಟ್ ಇಲ್ಲೇನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇದರಲ್ಲಿ ಏನಿದೆ ಅಂತಂದರೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಪ್ಷನ್ ಮುಖಾಂತರನೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಎಂಪ್ಲಾಯಿ, ಆರ್ಗನೈಸೇಷನ್ನು, ಹೌದಾ, ಆ ರೀತಿ ಎಲ್ಲ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಕೆ ಹೋಗ್ಬಾರ್ದು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅವು ಕೇವಲ ಕಂಪ್ನೀಸು, ಇಂಡಸ್ಟ್ರೀಸು ಮತ್ತು ಆರ್ಗನೈಸೇಷನ್ ಮಾತ್ರ ಅವರು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ನೀವು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಪ್ಷನಿಂದನೇ ನೀವು ರಿಜಿಸ್ಟರ್ ಆಗಬೇಕು. ಓಕೆ, ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಟೆಪ್ಸ್ ಇದ್ದಾವೆ ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ. ಮೊದಲನೇದು ಪೋರ್ಟಲ್ ಓಪನ್ ಮಾಡ್ಕೋಬೇಕು, ಹೌದಾ. ವಿಸಿಟ್ ದ ವಿಟಿಯು ಇಂಟರ್ನ್ಶಿಪ್ ಪೋರ್ಟಲ್ ಯೂಸಿಂಗ್ ದ ಅಫಿಷಿಯಲ್ ಲಿಂಕ್ ಅಂತಿದೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಕ್ಲಿಕ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್. ನ್ಯೂ ಸ್ಟೂಡೆಂಟ್ ಶುಡ್ ಸೆಲೆಕ್ಟ್ ದ ರಿಜಿಸ್ಟ್ರೇಷನ್ ಆಪ್ಷನ್. ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಕ್ಯಾನ್ ಡೈರೆಕ್ಟ್ಲಿ ಲಾಗಿನ್. ಒಂದು ವೇಳೆ ನೀವು ರಿಜಿಸ್ಟರ್ ಮಾಡ್ಕೊಂಡಿತ್ತಂದರೆ ಲಾಗಿನ್ ಆಗಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಎಂಟರ್ ಬೇಸಿಕ್ ಡೀಟೇಲ್ಸ್ ಅಂತಿದೆ, ಹೌದಾ. ಪ್ರೊವೈಡ್ ಸ್ಟೂಡೆಂಟ್ ನೇಮು, ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಕರೆಕ್ಟಾಗಿ ನೀವು ಪ್ರೊವೈಡ್ ಮಾಡಬೇಕು. OTP ವೆರಿಫಿಕೇಷನ್ ಇರುತ್ತೆ, ನಂಬರ್ಗಾಗಲಿ ಅಥವಾ ಇಮೇಲ್ಗಾಗಲಿ. ಓಕೆ, ಅದಾದಮೇಲೆ ಕ್ರಿಯೇಟ್ ಪಾಸ್ವರ್ಡ್. ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಸೊ ಫ್ಯೂಚರ್ ಲಾಗಿನ್ ಕೂಡ ಯೂಸ್ ಆಗುತ್ತಲ್ಲ, ಸೊ ಕರೆಕ್ಟಾಗಿ ಸೇಫ್ ಆಗಿರೋಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಪ್ಲೀಟ್ ಪ್ರೊಫೈಲ್. ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಸಚ್ ಆಸ್ ಅಡ್ರೆಸ್, ಜೆಂಡರ್ ಇವನ್ನೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅಕಾಡೆಮಿಕ್ ಇನ್ಫಾರ್ಮೇಷನ್ ಇದೆ, ಎಂಟರ್ ಇನ್ಸ್ಟಿಟ್ಯೂಷನು, ಡಿಪಾರ್ಟ್ಮೆಂಟು, ಸೆಮಿಸ್ಟರು ಮತ್ತು ಅದರ್ ಅಕಾಡೆಮಿಕ್ ಡೀಟೇಲ್ಸ್ ಆ್ಯಸ್ ರಿಕ್ವೈರ್ಡ್. ಅಲ್ಲಿ ಏನು ಕೊಟ್ಟಿರ್ತಾರೆ ಡೀಟೇಲ್ಸ್ ಅವನ್ನೆಲ್ಲ ಫಿಲ್ ಮಾಡಬೇಕು. ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಪ್ಲೋಡ್ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಬ್ಮಿಟ್ ರಿಜಿಸ್ಟ್ರೇಷನ್. ರಿವ್ಯೂ ಆಲ್ ದ ಡೀಟೇಲ್ಸ್ ಕೇರ್ಫುಲಿ ಬಿಫೋರ್ ದ ಫೈನಲ್ ಸಬ್ಮಿಷನ್. ಏನಾದರೂ ರಾಂಗ್ ಇತ್ತಂದರೆ ಒಂದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ. ಓಕೆ, ಲಾಗಿನ್. ನೆಕ್ಸ್ಟ್ ಯೂಸ್ ದ ರಿಜಿಸ್ಟ್ರೇಷನ್ ಕ್ರೆಡೆನ್ಷಿಯಲ್ ಟು ಆಕ್ಸೆಸ್ ದ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್. ಸೊ ಎಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕು. ಸೇಮ್ ಇಮೇಲ್, ಸೇಮ್ ಪಾಸ್ವರ್ಡ್. ಓಕೆ, ಸರ್ಚ್ ಇಂಟರ್ನ್ಶಿಪ್ಸ್. ಸೊ ಇಂಟರ್ನ್ಶಿಪ್ನ ನೀವು ಸರ್ಚ್ ಮಾಡಬೇಕು. ಬ್ರೌಸ್ ಅವೈಲೇಬಲ್ ಇಂಟರ್ನ್ಶಿಪ್ ಬೈ ಡೊಮೇನ್, ಕಂಪ್ನಿ, ಡ್ಯೂರೇಷನ್ ಮತ್ತು ಲೊಕೇಶನ್. ನಿಮ್ಗೆ ಏನು ಇಷ್ಟ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಇದು ಸ್ಟೆಪ್ಸ್. ಇದು ಇಂಟರ್ನ್ಶಿಪ್ ಪೋರ್ಟಲಲ್ಲಿ ಯಾವ ರೀತಿ ಅಪ್ಲೈ ಮಾಡೋದಂತ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಪೇಜಲ್ಲಿ ಪೇಜ್ ನಂಬರ್ 5 ಕೊಟ್ಟಿದ್ದಾರೆ ನೋಡಿರಿ. ಸ್ಟೇಟಸ್ ಅಪ್ಲೈಡ್ ಅಂತಂದರೆ ಸ್ಟೂಡೆಂಟ್ ಹ್ಯಾಸ್ ಸಬ್ಮಿಟೆಡ್ ದ ಅಪ್ಲಿಕೇಶನ್. ಹಂಗಂದ್ರೆ ಏನು ಅಂತ ಅಲ್ಲಿ ಮೀನಿಂಗ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಶಾರ್ಟ್ ಲಿಸ್ಟೆಡ್ ಅಂತಂದರೆ ಕಂಪ್ನಿ ಹ್ಯಾಸ್ ಸೆಲೆಕ್ಟೆಡ್ ದ ಸ್ಟೂಡೆಂಟ್ ಫಾರ್ ದ ನೆಕ್ಸ್ಟ್ ಸ್ಟೇಜ್. ಈ ನೋಟ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೇರ್ಫುಲ್ ಆಗಿ ಓದ್ರೆ. ದಿಸ್ ಸ್ಟೇಟಸ್ ಡಸ್ ನಾಟ್ ಮೀನ್ ದಟ್ ದ ಸ್ಟೂಡೆಂಟ್ ಈಸ್ ಆನ್ ಅಫಿಷಿಯಲ್ ಇಂಟರ್ನ್ ಆಫ್ ದ ಕಂಪನಿ. ಅಂದರೆ ಜಸ್ಟ್ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ನೀವು ಇನ್ನು ಅಷ್ಟೇ. ನೆಕ್ಸ್ಟ್ ಆಫರ್ ರಿಲೀಸ್ ಅಂತಿದೆ, ಹೌದಾ. ಇಂಟರ್ನ್ಶಿಪ್ ಆಫರ್ ಹ್ಯಾಸ್ ಬಿನ್ ಇಶ್ಯೂಡ್ ಬೈ ದ ಆರ್ಗನೈಸೇಷನ್. ದಿಸ್ ಸ್ಟೇಟಸ್ ಡಸ್ ನಾಟ್ ಮೀನ್ ದಟ್ ದ ಸ್ಟೂಡೆಂಟ್ ಈಸ್ ಆನ್ ಅಫಿಷಿಯಲ್ ಇಂಟರ್ನ್ ಆಫ್ ದ ಕಂಪನಿ. ಇದು ಕೂಡ ನೀವು ಇನ್ನು ಇಂಟರ್ನ್ಶಿಪ್ ಮಾಡಕತ್ತೀರಂತ ಅರ್ಥ ಅಲ್ಲ. ಆನ್ ಗೋಯಿಂಗ್ ಅಂತಿದೆ ಅಲ್ಲ, ದ ಸ್ಟೂಡೆಂಟ್ ಹ್ಯಾಸ್ ಎಕ್ಸೆಪ್ಟೆಡ್ ದ ಆಫರ್ ಆ್ಯಂಡ್ ಇಂಟರ್ನ್ಶಿಪ್ ಈಸ್ ಇನ್ ಪ್ರೋಗ್ರೆಸ್. ಇದು ಆನ್ ಗೋಯಿಂಗ್ ಅಂತಂದರೆ ದ ಸ್ಟೇಟಸ್ ಇಂಡಿಕೇಟ್ಸ್ ದಟ್ ದ ಸ್ಟೂಡೆಂಟ್ ಈಸ್ ರೆಕಗ್ನೈಸ್ಡ್ ಆ್ಯಸ್ ಆನ್ ಅಫಿಷಿಯಲ್ ಇಂಟರ್ನ್ ಆಫ್ ದ ಕಂಪ್ನಿ. ನೀವು ಇಂಟರ್ನ್ಶಿಪ್ ಮಾಡ್ತಿದ್ದೀರಾ ಅಂತ ಅರ್ಥ ಆನ್ ಗೋಯಿಂಗ್ ಅಂತಂದರೆ. ಓಕೆ, ಸೊ ನಿಮಗೆ ಇದ್ರ ಬಗ್ಗೆ ಎಲ್ಲ ಅರ್ಥ ಆಯ್ತಲ್ಲ, ಯಾವ ರೀತಿ ಅಪ್ಲೈ ಮಾಡಬೇಕು, ಸ್ಟೆಪ್ಸ್ ಕೂಡ ಹೇಳಿದೆ, ಸ್ಟೇಟಸ್ ಕೂಡ ಹೇಳಿದ್ದೀನಿ, ಹೌದಾ. ಅದರ ಜೊತೆಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಕೂಡ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ 2022 ಸ್ಕೀಮ್ ಸ್ವ್ಯಾಪ್ ಆಪ್ಷನ್ ಪ್ರಕಾರ 7th ಸೆಮಿಸ್ಟರಲ್ಲಿ ಇಂಟರ್ನ್ಶಿಪ್ಪು PEC, OEC ಕಂಪ್ಲೀಟ್ ಮಾಡ್ಬೋದು. 8th ಸೆಮಿಸ್ಟರಲ್ಲಿ ಪ್ರಾಜೆಕ್ಟ್ ವರ್ಕು, IPCC ಪ್ಲಸ್ PCC ಇಲ್ಲಾಂತಂದರೆ ಉಳಿದ ಕಾಂಪೊನೆಂಟ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಏನು ಬೇಕೋ ಹಂಗೆ ಮಾಡ್ಕೊಳ್ಳಿ. ಓಕೆ, ಸ್ವ್ಯಾಪ್ ಆಪ್ಷನ್ ಕೂಡ ಇರುತ್ತೆ. ಯೋಚನೆ ಮಾಡಿ ನಿಮಗೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಒಪಿನಿಯನ್ ಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ತಾ, ಈ ಒಂದು ಅಪ್ಡೇಟು, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.